ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಸೂಪರಾಗಿರುವಂತಹ ಒಂದು ಗ್ರೇವಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ನೋಡ್ತಾ ಇದ್ದೀರಾ, ಏನಿಲ್ಲ, ಮೆಂತ್ಯ ಸೊಪ್ಪು ಮಾಡಿಸ್ಕೊಂಡು ಈ ಗ್ರೇವಿ ಮಾಡ್ತಾಯಿದ್ದೀನಿ. ದಿನ ಬಸ್ಸಾರು ಸೊಪ್ಪು ಸಾರು ಮಾಡಿ ಬೇಜಾರಾಗಿದ್ದರೆ ಈ ಗ್ರೇವಿನ ಒಂದು ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನಾನು ನೋಡಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಬಿಸಿ ಅನ್ನ ಮತ್ತು ಗ್ರೇವಿ ರೆಡಿಯಾಗಿದೆ. ಈಗ ನಾನು ಟೇಸ್ಟ್ ನೋಡಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡೆ. ನೋಡಿ ಬಿಸಿ ಬಿಸಿ ಅನ್ನ ರುಚಿ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಆಹಾ, ಸೂಪರಾಗಿದೆ. ಬಾಯಲ್ಲಿ ಇಟ್ಕೊಂಡ್ರೆ ಫ್ಲೇವರು ಸಖತ್ತಾಗಿದೆ. ಈ ತಿಂದವ್ರು ಹೇಳ್ತಾರೆ, ಹಾ ಹಾ ಏಮಿ ರುಚಿ, ಅನರ ಮೈ ಮರಚಿ, ರೋಜು ತಿನ್ನ ಮರಿ, ಮೋಸೆ ತೀರನಿಧಿ. ಆ ಸಾಂಗ್ ಹೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಈ ಗ್ರೇವಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ರೆಸಿಪೀಸ್ಗಳಿಗೆ ಈಗ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ನಾನು ಈಸಿಯಾಗಿ ಮಾಡ್ಕೋಬೋದು. ಅದು ಸಿಂಪಲ್ ರೆಸಿಪಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಮತ್ತು ಹುರ್ಗಡ್ಲೆ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ. ಇನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ನಾನು ಈ 3ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಸಾಲೆ, ಗರಂ ಮಸಾಲ ಮತ್ತು ಧನಿಯಾ ಪೌಡರು, ಅರಿಶಿಣ, ಖಾರ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ನೋಡಿ ಡಿಪೆಂಡ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಚಿಟಿಕೆ ಅರಿಶಿಣ ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ನೋಡಿ ನೀಟಾಗಿ ವಾಶ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಈರುಳ್ಳಿ, 1 ಈರುಳ್ಳಿ, ಬೆಳ್ಳುಳ್ಳಿ, ಬಾಡಿಗೆ ಮೆಣಸು, ಟೊಮೊಟೊ ಮತ್ತು ಜೀರಿಗೆ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ತೊಗೊಂಡಿದ್ದೀನಿ. ಟೊಮೊಟೊನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಸ್ವಲ್ಪ ಎಣ್ಣೆ. ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಸ್ಟವ್ ಮೇಲೆ ಬಾಣಲಿಟ್ಟು 1 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಎಣ್ಣೆದಲ್ಲೇ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಮೆಂತ್ಯ ಸೊಪ್ಪಿನ ಗ್ರೇವಿ ಅಥವಾ ಗೊಜ್ಜು. ನಾನು ನೋಡಿ ಚೆನ್ನಾಗಿಲ್ಲ ಎಣ್ಣೆದಲ್ಲಿ ಫ್ರೈ ಮಾಡ್ಕೊತೀನಿ. ನೋಡಿ, ಆ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೀರ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನು ಸ್ವಲ್ಪ ಫ್ರೈ ಆಗಲಿ ಸೊಪ್ಪು. ನಾನು 1 ಕಟ್ ತೊಗೊಂಡಿದ್ದೆ. ನಿಮ್ಮ ಮನೇಲಿ ಎಷ್ಟು ಜನ ಇದೆಯಾ, ಗ್ರೇವಿ ಎಷ್ಟು ಬೇಕು ಅಂತ ನೋಡಿ ಅದ್ರ ಮೇಲೆ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಮಾಡ್ಕೋಬೋದು. ನಾನು ನೋಡಿ ಇನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಇದು ಹುರ್ಕೊಳ್ಳೋಣ. ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನ ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ನೋಡಿ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ಈಗ ನಾನು ಜೀರಿಗೆ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಫ್ರೈ ಆಗಲಿ. ನೋಡಿ, ಜೀರಿಗೆ ಫ್ರೈ ಆಗಿದೆ. ಈಗ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ. ಬೆಳ್ಳುಳ್ಳಿನ ಕಚ್ಚಾ ಪಚ್ಚ ಅಂತ ಹೆಚ್ಚಿಕೊಂಡಿದ್ದೀನಿ. ಈಗ ಇದು ಫ್ರೈ ಆಗಲಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರು ಚೆನ್ನಾಗಿದೆ. ನಮ್ಮ ಜೀರ್ಣ ಕ್ರಿಯಾಶಕ್ತಿನ ಸುಧಾರಣೆ ಮಾಡುತ್ತೆ ಈ ಬೆಳ್ಳುಳ್ಳಿ ತಿನ್ನೋದ್ರಿಂದ. ನೋಡಿ, ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಈರುಳ್ಳಿ ಮತ್ತು ಬಾಡಿಗೆ ಮೆಣಸು ಸೇರಿಸ್ಕೊತೀನಿ. ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ಕೋಬೋದು ಬಾಡಿಗೆ ಮೆಣಸು. ಈಗ ನಾನು ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿನ ಫ್ರೈ ಆಗಿದ್ದಲ್ಲ. ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಆದಷ್ಟು ಸಾಫ್ಟ್ ಆಗಬೇಕು, ಆಗಲೇ ನಮಗೆ ಗೊಜ್ಜು ಅಥವಾ ಗ್ರೇವಿ ಅನ್ನೋದು ಚೆನ್ನಾಗಾಗುತ್ತೆ. ಈಗ ನೋಡಿ ಟೊಮೊಟೊನ ಸಾಫ್ಟಾಗಿ ಮಾಡ್ಕೊತೀನಿ. ಈಗ ಲಿಡ್ ಕ್ಲೋಸ್ ಮಾಡಿ
ಲೋ ಫ್ಲೇಮಲ್ಲೇ ಟೊಮೊಟೊನ ಸಾಫ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಈಗ ನಾವು ಒಂದು ಮಿಕ್ಸಿ ಬೌಲು ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ ಮಿಕ್ಸಿಗೆ ನಾವು ಕಡಲೆ ಬೀಜ ಮತ್ತು ಎಳ್ಳು ಹುರ್ಗಡ್ಲೆನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಡ್ತೀನಿ ನೋಡಿ. ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಇನ್ನು ನಿಮಗೆ ಗ್ರೇವಿ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಕಡಲೆ ಬೀಜ ಹುರ್ಗಡ್ಲೆ ಎಳ್ಳೆನ ಆ್ಯಡ್ ಮಾಡ್ಕೊಬೋದು. ಈಗ ಟೊಮೊಟೊ ಸಾಫ್ಟ್ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಈ ಕಡೆ ಟೊಮೊಟೊನು ಸಾಫ್ಟ್ ಆಗಿದೆ. ನಿಮಗೆ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಬೇಗ ಸಾಫ್ಟ್ ಆಗುತ್ತೆ. ಈಗ ನಾವು ಗರಂ ಮಸಾಲ ಮತ್ತು ಧನಿಯಾ ಪೌಡರು, ಅರಿಶಿನ ಪೌಡರು, ಚಿಲ್ಲಿ ಪೌಡರ್ ತೊಗೊಂಡಿದ್ರೆ ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಆ್ಯಡ್ ಮಾಡಿ ತೊಗೊಂಡಿರೋಷ್ಟು. ನಿಮಗೆ ಖಾರ ಇಷ್ಟ ಅಂದರೆ ನೀವು ಸ್ವಲ್ಪ ಖಾರನ ಜಾಸ್ತಿ ಆ್ಯಡ್ ಮಾಡ್ಬೋದು. ಈಗ ನಾವು ರುಬ್ಬಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ನೋಡಿ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀವಿ ನಾನು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಸೇರಿಸ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ಹಸಿ ವಾಸನೆ ಹೋಗ್ಬೇಕು, ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಬೇಯಿಸ್ಕೊತೀನಿ, ಬಾಯ್ಲ್ ಆಗಿಬಿಡ್ತೀನಿ. ಈಗ ನೋಡೋಣ ಬನ್ನಿ. 5 ನಿಮಿಷ ಆಗಿದೆ, ಚೆನ್ನಾಗಿದೆ ನೋಡಿ, ಕುದೀತಾ ಇದೆ. ಈ ಥರ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ನಮಗೆ ಆ ಮಸಾಲೆ ಅನ್ನೋದು ತಳ ಅಂಟ್ಕೊಂಡ್ಬಿಡುತ್ತೆ. ಈಗ ನಾನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸೇರಿಸ್ಕೊತೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಡ್ತೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಬಿಟ್ಕೊಡ್ತೀನಿ ಹಾಗೆ. ಈಗ ನೋಡಿ 5 ನಿಮಿಷ ಆಗಿದೆ. ನೋಡಿ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮೊದಲೇ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೆವಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಈಗ ನಾವು ಮೊದಲೇ ಫ್ರೈ ಮಾಡ್ಕೊಂಡಂಥ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಸೊಪ್ಪೆಲ್ಲ ಹೊಂದ್ಕೊಳ್ಳೋ ಹಾಗೆ. ನೋಡಿ ಈ ಥರ ಒಂದು ಗ್ರೇವಿ ಮಾಡಿಕೊಟ್ರೆ ಮನೆ ಮಂದೆಲ್ಲ ಸೂಪ್ ವಾ ಅಂತಾರೆ, ತಿಂದವ್ರು ಹೇಳ್ತಾರೆ ಸೂಪರ್ ಅಂತ. ನೋಡಿ ಇದು ನೀವು ತಿನ್ನಬೇಕಾದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಇದು ಮೆಂತ್ಯ ಸೊಪ್ಪು ಅಂತ, ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡಿ ಎಲ್ಲನೂ ಹೊಂದ್ಕೊಳೋಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ. ಈಗ ಇನ್ನು 5 ಮಿನಿಟ್ಸ್ ಇದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬಿಟ್ಬಿಡೋಣ. ನೋಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಉಪ್ಪು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಹಾಗೆ ಬಿಟ್ಬಿಡ್ತೀನಿ. ನೋಡಿ 5 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ಅಂತ. ಈಗ ಒಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡೋದಷ್ಟೇ ಬಾಕಿ. ನೀವು ಮನೇಲಿ ಮಾಡಿ ಟೇಸ್ಟ್ ನೋಡ್ತೀರಲ್ವ, ಖಂಡಿತ ನೋಡಬೇಕು, ಅಷ್ಟು ರುಚಿಯಾಗಿರುತ್ತೆ ಇದು ಪಾಲಕ್ ಮೆಂತ್ಯ ಸೊಪ್ಪಿನ ಗ್ರೇವಿ. ಈಗ ನಾನು ರೈಸ್ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ. ಇನ್ನು ಟೇಸ್ಟ್ ಅಂತೂ ಯಾವ ಲೆವೆಲಲ್ಲಿ ಇರಬೇಕು ಹೇಳಿ. ನೀವು ಮಿಸ್ ಮಾಡದೆ ಗ್ರೇವಿನ ಟ್ರೈ ಮಾಡಿ ಮನೆಯಲ್ಲಿ. ಅದು ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಬಾಯ್.